ಹಲೋ, ನಮಸ್ಕಾರ ರೀ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತೀನಿ ರೀ. ಇವತ್ತು ಜೋಳದ ಮುಟ್ಟಿಗೆ ಅಂತ ಮಾಡ್ತೀವಿ ನಮ್ಮ ಹಳ್ಳಿ ಕಡೆ. ಅದ್ರ ಬಗ್ಗೆ ಹೇಳ್ಕೊಡ್ಲಿಕ್ಕತ್ತೀನಿ. ಇದು ನೋಡ್ರಿ, ಸಣ್ಣ ಮಕ್ಕಳು 7-8 ತಿಂಗಳು ಇರುವಾಗ ಅಂಬೆಗಾಲು ಹಿಡ್ದಿರ್ತಾವಲ್ಲ ರೀ, ಆ ಅಂಬೆಗಾಲು ಇಡ್ಲಿಕ್ಕೆ ಶುರು ಆದ ಕೂಡಲೇ ತಾಯಂದರು ಹಳ್ಳಿ ಕಡೆ ತಾವು ಭಕ್ರಿ ಮಾಡುವಾಗ ಆ ಮಕ್ಕಳನ್ನ ಹೆಂಗೆ ಹಿಡಿಬೇಕು, ಅವಾಗ ಏನು ಮಾಡ್ತಿದ್ರು ರೀ, ಮಕ್ಕಳನ್ನ ಅಲ್ಲೇ ಮುಂದೆ ಕೂಡಿಸಿಕೊಂಡು ಆ ಜೋಳದ ಒಂದು ಮುಟ್ಟಿಗೆ ಮಾಡಿ ಅದನ್ನು ಚಂದಗೆ ಕೈಯಿಂದ ಮೆತ್ತಗೆ ಮಾಡಿ ಮುಟ್ಟಿಗೆ ಕತೆ ಆ ಮಕ್ಕಳ ಕೈಯಾಗ ಹಿಡ್ಕೊಂಡ್ರೆ ಬಾಯಿ ಒಳಗೆ ಹೋಗಿರಬಾರ್ದು, ಬರೇ ಅದು ಚೀಪಿ ಸ್ವಲ್ಪ ಅದ್ರ ರಸ ಒಳಗೆ ಹೋಗ್ತಿರ್ಬೇಕು. ಆ ರೀತಿ ಮಕ್ಕಳಿಗೆ ಮಾಡಿಕೊಟ್ಟು ಅವರು 7-8 ಸೇರು ಭಕ್ರಿ ಮಾಡೋ ತನಕ ಆ ಮಕ್ಕಳು ಬರೀ ಆ ಮುಟ್ಟಿಗೆ ಚೀಪುದ್ರಾಗ ಕೂತಿರ್ತಿದ್ದು ಅಂತ. ಆ ರೀತಿ ಆ ತಾಯಂದರು ಹೆಂಗೆ ಮಾಡಿದ್ರೆ ನಮ್ಮ ಕೆಲಸ ಸಾಕ್ತದಂತ ಅಂದ್ಕೊಂಡು ಮಾಡ್ತಿದ್ರು. ಮತ್ತು ಅದಲ್ಲದೆ ಈ ಜೋಳದ್ದು ಮುಟ್ಟಿಗೆ ಮಕ್ಕಳಿಗೆ ಅವಾಗಿಂದ ನೋಡ್ರಿ, ಹಿಟ್ಟು ತಿಂದವ ಯಾವಾಗಲೂ ಗಟ್ಟಿ ಆಗ್ತಾನಂತ ಕೇಳ್ತಿದ್ದೀವಿ ನಾವು. ಬರೀ ಜೋಳದ ಭಕ್ರಿ, ನುಚ್ಚು ಮತ್ತು ಈ ಜೋಳದ ಮುಟ್ಟಿಗೆ ಇದೆಲ್ಲ ನೋಡ್ರಿ. ಈ ಜೋಳದ ಮುಟ್ಟಿಗೆ ಅಂದರೆ ಏನಂತ, ವಯಸ್ಸಾದವರು ಸಹಿತ ಈ ಜೋಳದ ಮುಟ್ಟಿಗೆ ಮಾಡಿ ಹುಳಿ ಒಳಗೆ ಎತ್ಕೊಂಡು ತಿನ್ಲಿಕ್ಕೆ ಅದು ಸಹಿತ ಚಲೋ ಇರ್ತದೆ. ಬಿಸಿ ಬಿಸಿ ಭಕ್ರಿ ತಿಂತಾರೆ. ಈ ಒಂದು ಜೋಳದ್ದು ಯಾವುದೇ ಪದಾರ್ಥ ಮಾಡಿರಿ, ಯಾವುದೇ ರೂಪದಾಗ ತಿನ್ನಿರಿ, ಇದು ಆರೋಗ್ಯಕ್ಕೆ ಭಾಳ ಚಲೋ. ಇದ್ರ ತಾಲಿಪಟ್ಟು ಚಲೋ ಆಗ್ತದೆ, ಮತ್ತು ಇದ್ರ ಹಿಟ್ಟು ಕಲಸಿ ದ್ವಾಸಿನೂ ಚಲೋ ಆಗ್ತವೆ. ಈ ಜೋಳದ್ದು ಯಾವುದೇ ರೂಪನಾಗ ನಾವು ಏನೇ ಪದಾರ್ಥ ಮಾಡ್ಕೊಂಡು ತಿಂದ್ರೂ ನಮ್ಮ ಆರೋಗ್ಯ ಭಾಳ ಚಲೋ ಇರ್ತದೆ. ಮತ್ತು ಹೊಟ್ಟಿದ ಯಾವುದೇ ತಕರಾರು ಇರಂಗಿಲ್ಲ. ಮತ್ತು ನಮ್ಮ ಹಳ್ಳಿ ಕಡೆ ಏನು ಹೇಳ್ತಾರೆ, ಭಕ್ರಿ ಊಟ ರಾಜರ ಊಟ ಅಂತ ಹೇಳ್ತಿದ್ರು. ಬೇರೆ ಎಲ್ಲ ಪಕ್ವಾನ್ ಮಾಡ್ಕೊಂಡು ತಿನ್ನಿರಿ 1 ದಿವಸ 2 ದಿವಸ, ಆದ್ರೆ ರಾಜರ ಊಟ ಇದ್ದಂಗೆ ಇದು ಭಕ್ರಿ ಅಂತಾರೆ. ಯಾರ್ಯಾರಿಗೆ ಯಾವ್ಯಾವ ರೂಪ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತದ ಆ ರೀತಿ ಇದನ್ನು ಮಾಡ್ಕೊಂಡು ತಿನ್ಲಿಕ್ಕೆ ಬರ್ತದೆ. ಇವತ್ತು ನಾನು ಜೋಳದ ಮುಟ್ಟಿಗೆ ತೋರಿಸ್ಕೊಡ್ಲಿಕ್ಕತ್ತೀನಿ. ಭಕ್ರಿ ಹೆಂಗೆ ಮಾಡೋದು ಹೇಳಿನಿ, ಸುಮ್ಮನೆ ಇದನ್ನು ನೀವು ಕೇಳ್ಕೋತಾನೆ ಇದನ್ನು ನೋಡಿದ್ರೂ ಗೊತ್ತಾಗ್ತದೆ. ಭಕ್ರಿ ನಮ್ಗೆ ತೆಳ್ಳಗೆ ಮಾಡ್ಲಿಕ್ಕೆ ಬರಂಗಿಲ್ಲ ರೀ. ನಾವು ಹೆಂಗೆ ಮಾಡೋಣ್ರಿ ದಪ್ಪ ಆಗ್ತದೆ ಅಂತಂದ್ರೆ, ದಪ್ಪಗೆ ಮಾಡಿ ಈ ರೀತಿ ಜೋಳದ ಮುಟ್ಟಿಗೆ ಮಾಡಿಕೊಂಡು ಅದನ್ನು ನಮಗೆ ಹಾಗೇನೂ ಬಿಸಿ ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ತಿನ್ಲಿಕ್ಕೆ ಬರ್ತದೆ. ಒಂದೊಂದು ಸರಿ ಸಂಜೆ ಮುಂದೆ ಚಹಾದ ಜೋಡಿ ಸಂಜೆ ಮುಂದಾಗಲಿ ಅಥವಾ ಮುಂಜಾನೆ ಆಗಲಿ ಆ ಒಂದೊಂದು ಮುಟ್ಟಿಗೆ ತಿನ್ಕೋತನ 1 ಕಪ್ ಚಹಾ ಕುಡಿದ್ರೆ ಎಷ್ಟೋ ಹೊಟ್ಟಿಗೆ ಹಿತ ಇರ್ತದೆ. ಅದಕ್ಕೆ ಎಷ್ಟೋ ಮಂದಿ ಚಪಾತಿ ಚಹಾ ಜೋಡಿ ತಿಂತಾರಂತ, ಹಾಗೆ ಈ ಜೋಳದ ಮುಟ್ಟಿಗೆ ಸಹಿತ ಚಹಾ ಜೋಡಿ ತಿನ್ಲಿಕ್ಕೆ ಬರ್ತದೆ. ಎಷ್ಟು ಮೆತ್ತಗಾಗ್ತದೆ ನೀವು ನೋಡ್ತಿರಲ್ಲ. ನಾ ಕೈಲೇ ಹೆಂಗೆ ಒಂಥರ ಮುದ್ದಿ ಮಾಡ್ತೀನಲ್ಲ, ಕೆಲವರು ಅದನ್ನು ಚೆಂದಾಗಿ ಲಟ್ಟಣಿಗೆಯಿಂದ ಭಾಳಷ್ಟು ಬಡ್ದು ಹಿಟ್ಟಿನಂಗೆ ಮಾಡ್ತಾರೆ. ಆದ್ರೆ ಸ್ವಲ್ಪ ದೊಡ್ಡವರಾದ್ರೆ ಈ ರೀತಿ ಸ್ವಲ್ಪ ಕಡ್ಕೊಂಡ್ರೆ ಹಂಗೆ ಆಗಬೇಕು. ಅದಕ್ಕೆ ಅಷ್ಟು ಹಿಟ್ಟಿನಂಗೆ ಮಾಡಿಲ್ಲ. ನಮ್ಮ ಮಕ್ಕಳಿಗೆ ನಾವು ಈ ರೀತಿ ಮುಟ್ಟಿಗೆ ಮಾಡಿ ಕೊಡ್ತೀವಿ. ನೋಡಿರಿ, ಈ ಮುಟ್ಟಿಗೆ ಮಾಡಿದ್ರೆ ಎಷ್ಟು ಚಲೋ ಇರ್ತದೆ. ಮನ್ಯಾಗ ಸಣ್ಣ ಮಕ್ಕಳಿದ್ರೆ ಅದನ್ನು ತಿಂದು ಮಕ್ಕಳು ಆರಾಮ ಬಿಸಿ ಬಿಸಿಯಾಗಿ ತಿಂದ್ರೆ ಹೊಟ್ಟಿಗೆ ಹಿತ ಇರ್ತದೆ. ನಮ್ಮ ಕಡೆ ಕೆಂಪು ಚಟ್ನಿ ಅಂತ ಮಾಡ್ತಾರೆ, ಹಸಿಮೆಣಸಿನ್ಕಾಯಿ ಚಟ್ನಿ ಅಂತ ಮಾಡ್ತಾರೆ. ಮಕ್ಕಳು ಸಣ್ಣ ಇದ್ದಾಗ ಭಾಳ ಖಾರ ಕೊಡಬಾರ್ದಲ್ಲ. ಕೆಂಪು ಚಟ್ನಿ ಏನೂ ಖಾರ ಇರಂಗಿಲ್ಲ ರೀ. ಅದಕ್ಕೆ ತುಪ್ಪ ಹಚ್ಚಿ ಸ್ವಲ್ಪ ಆ ಚಟ್ನಿದು ಸ್ವಲ್ಪ ಹಚ್ಚಿದ್ರೆ ಒಂಚೂರು ಉಪ್ಪು ಹಾಕಿ, ಅಗದಿ ಸಣ್ಣ ಮಕ್ಕಳಿದ್ರೆ ಬರೀ ಉಪ್ಪು ತುಪ್ಪ ಸಾಕು. ಸ್ವಲ್ಪ ಮಕ್ಕಳು ದೊಡ್ಡವರಿದ್ರೆ ಅದನ್ನು ಹಾಕಿ ಒಂಚೂರೇ ಚೂರು ಕೆಂಪು ಚಟ್ನಿ ಹಚ್ಚಿ ಅದನ್ನ ಎಲ್ಲ ಕಡೆ ಸೌರಿ ಮುಟ್ಟಿಗೆ ಮಾಡಿಕೊಟ್ರೆ ಅದು ತಿನ್ಲಿಕ್ಕೆ ರುಚಿ ಇರ್ತದೆ. ಒಮ್ಮೊಮ್ಮೆ ನಮಗೆ ಪಲ್ಯ ಮಾಡ್ಲಿಕ್ಕೆ ಆಗಿರಂಗಿಲ್ಲ, ಟೈಮ್ ಆಗ್ತಿರ್ತದೆ. ಅವಾಗ ಏನು ಮಾಡಬೇಕು, ಬರೀ ಇದನ್ನು ಮುಟ್ಟಿಗೆ ಮಾಡ್ಕೊಂಡು ತಿಂದ್ರೆ ಸಾಕು. ಇದಕ್ಕೆ ಪಲ್ಯ ಇರದೇ ಇದ್ರೂ ನಡೀತದೆ, ಹುಳಿ ಇರದೇ ಇದ್ರೂ ನಡೀತದೆ. ಆದ್ರೆ ಭಕ್ರಿ ಮಾಡಿ ಭಾಳೋ ತನಕ ಆದ್ರೆ ಅವಾಗ ಪಲ್ಯ, ಮೊಸರು, ಪುಡಿ, ಹುಳಿ ಎಲ್ಲ ಬೇಕಾಗ್ತದೆ. ಒಮ್ಮೊಮ್ಮೆ ಬಿಸಿ ಬಿಸಿಯಾಗಿ ಹಿಂಗೆ ಮಾಡಿಕೊಂಡು ಈ ರೀತಿಯೂ ಇದನ್ನು ತಿನ್ಬೋದು. ಆದರೆ ಸುಮ್ಮನೆ ನಾನು ಜೋಳದ ಮುಟ್ಟಿಗೆ ತೋರಿಸ್ತೀನಿ. ಇದನ್ನು ನೀವು ಯಾವ ರೂಪನಾಗ ತಿಂದರೂ ಬರ್ತದೆ. ಒಮ್ಮೊಮ್ಮೆ ಬಡಕನೆ ನಾವು ಏನೂ ಟೈಮ್ ಇಲ್ಲಪ್ಪ ಹೊಟ್ಟಿಗೆ ಅಂದರೆ ಇದು 2 ಭಕ್ರಿ ತಿಂದು ಹೋಗ್ರಿ, ಸಂಜೆ ತನಕ ಹೊಟ್ಟೆ ಒಳಗೆ ಒಂಥರ ತುಂಬಿದಂಗೆ ಇರ್ತದೆ, ಆಯಾಸ ಅನ್ನೋದಾಗೋದಿಲ್ಲ. ಅದೇ ಬರೀ ಸ್ವಲ್ಪ ಅನ್ನ ಊಟ ಮಾಡಿ ಹೋದ್ರೆ ಲಘುನೇ ಕರಗಿ ಆಯಾಸ ಅಂತ ಆಗ್ತದೆ, ಹಸಿವೆ ಅಂತ ಆಗ್ತದೆ. ಯಾವಾಗಲೂ ಅವ್ರವ್ರಿಗೆ 2 ಆದ್ರೆ 2, 3 ಆದ್ರೆ 3 ತಿಂದ್ರೆ ಎಷ್ಟು ಸಂಜೆವರೆಗೂ ಅವ್ರಿಗೆ ಆರಾಮಾಗಿರ್ತದೆ ನೋಡ್ರಿ. ನಮ್ಮ ಕಡೆ ಯಾವಾಗಲೂ ಹೇಳೋರು, ಬರೀ ಅನ್ನ ಊಟ ಮಾಡಿದ್ರೆ ಏನು ಒಂದು ಅರ್ಧ ತಾಸಿನಾಗ ನಮಗೆ ಲಘುನೇ ಹಸಿವಿನ ಆಗಿಬಿಡ್ತದೆ. ಅದೇ ಭಕ್ರಿ ತಿಂದ್ರೆ ನೋಡಿ ಸಂಜೆ ತನಕ ನಮಗೇನು ಹಸಿವೆ ಅನ್ಸಂಗಿಲ್ಲ. ಒಮ್ಮೆ ಊಟ ಟೈಮ್ನಾಗ ಊಟ ಮಾಡ್ತೀವಿ ಅಂತ. ಈಗ ಯಾವಾಗಲೂ ಬರೀ ಅನ್ನ ಊಟ ಮಾಡೋದು, ಆಮೇಲೆ ಸಂಜೆ ಮುದ್ದು ಒಂದು ಸ್ವಲ್ಪ ಬಾಯಿ ಆಡಿಸೋದು. ಯಾವುದೇ ಆಗಲಿ ಆರೋಗ್ಯ ದೃಷ್ಟಿಯಿಂದ 2 ಹೊತ್ತು ಊಟ ಅಷ್ಟೇ ಇರ್ತಿತ್ತು. ಈಗ ಇನ್ನೊಂದು ಹೊತ್ತು ಏನಂದ್ರೆ ಮುಂಜಾನೆ ನಾಷ್ಟ ಅಂತ ತಿಂತಾರೆ, ತಿನ್ನಲಿ, ನಾವು ತಿಂತೀವಿ. ಆದರೆ
ಭಾಳ ಸಲ ತಿನ್ನಬಾರ್ದು. ಭಾಳ ಸಲ ತಿನ್ನೋದ್ರಿಂದ ಆರೋಗ್ಯಕ್ಕೆ ಚಲೋ ಅಲ್ಲ. ಮತ್ತು ಅದ್ರಾಗ ಈ ಜೋಳದ್ದು ನೀವು ಯಾವುದೇ ಮಾಡ್ಕೊಂಡು ತಿನ್ನಿರಿ, ಭಾಳ ಆರೋಗ್ಯಕ್ಕೆ ಚಲೋ. ಒಂದು ಸ್ವಲ್ಪ ದಿವಸ ನೀವು ಮಾಡಿ ನೋಡಿರಿ. ಈಗ ನೋಡಿರಿ ಡಾಕ್ಟರ್ ಖಾದರ್ ಅವ್ರು ಹೇಳ್ತಾರೆ ಮಿಲೆಟ್ಸ್ ತಿನ್ನಿರಿ ಅಂತ ಹೇಳ್ತಾರಲ್ಲ, ಆ ರೀತಿ ಅದನ್ನು ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ನಮ್ಮ ಕಡೆ ಮೊದಲು ಅವೆಲ್ಲ ಇರಲಿಲ್ಲ. ಆದರೆ ಎಲ್ಲರ ಮನೆಗೂ ಬರೀ ಭಕ್ರಿ ನುಚ್ಚು. ಈಗೀಗ ಸ್ವಲ್ಪ ಅನ್ನದ್ದು ಜಾಸ್ತಿ ಆಗಿಬಿಟ್ಟದ, ಭಕ್ರಿನ ಕಡಿಮೆ ಆಗ್ಲಿಕ್ಕತ್ತಾವ. ಮತ್ತು ಎಲ್ಲರೂ ಈಗ ತಿಳ್ಕೊಂಡಾರ, ಅಯ್ಯೋ ಇದು ಎಷ್ಟು ಆರೋಗ್ಯಕ್ಕೆ ಚಲೋ, ನಾವು ಕಡಿಮೆ ಮಾಡೀವಲ್ಲ, ಇನ್ಮೇಲೆ ನಾವು ಭಕ್ರಿ ಮಾಡೋಣ ಅಂತ ಎಲ್ಲರಿಗೂ ಮತ್ತೆ ಈಗ ಭಕ್ರಿ ಮಾಡೋದು ಶುರು ಆಗ್ಯದ. ಈಗ ಜೋಳದ ಬಗ್ಗೆ ಎಲ್ಲರೂ ಜೋಳ ತರಿಸೋದು, ಭಕ್ರಿ ಮಾಡೋದು ಅದ್ರ ರೂಢಿ ಮಾಡ್ಕೊಳಿಕತ್ತಾರೆ ಎಲ್ಲನೂ. ಮತ್ತು ನಮಗೆ ಹಿಂದಿನಂಗೆ ಎಲ್ಲ ಮಾಡೋ ಪದ್ಧತಿ ಬರ್ಲಿಕ್ಕತ್ತದ. ಹೆಂಗೆ ಸಂಪ್ರದಾಯ ಎಲ್ಲರೂ ಪಾಲಿಸ್ಲಿಕ್ಕತ್ತರೋ ಹಂಗೆ ನಮ್ಮ ಹಿಂದಿನ ಒಂಥರ ಮಾಡೋ ಪದ್ಧತಿ, ಊಟ, ಅಡಿಗೆ ಎಲ್ಲನೂ ಅದೇ ರೀತಿ ಮಾಡಿದ್ರೆ ಚಲೋಪ್ಪ ಅಂತ ಎಲ್ಲರೂ ಇದನ್ನು ಪಾಲಿಸ್ಲಿಕ್ಕತ್ತಾರೆ. ಎಲ್ಲರೂ ಮಾಡಬೇಕು ಅಂತ ಪ್ರಯತ್ನ ಮಾಡ್ಲಿಕ್ಕತ್ತಾರೆ. ಮಾಡ್ಲಿಕ್ಕಾಗದೆ ಇದ್ರಾಗ ಸಿಗ್ತಾವಲ್ರಿ, ಅಲ್ಲಿ ಆದರೂ ತಂದು ತಿನ್ಲಿಕ್ಕತ್ತಾರೆ. ಅಂದ್ರೆ ನೋಡಿರಿ ಇದ್ರ ಜೋಳದ ಮಹತ್ವದ. ಇದು 1 ದಿವಸದ್ದು 2 ದಿವಸದ ಮಾತಲ್ಲ. ಆದಷ್ಟು ನಾವೇ ಮಾಡ್ಲಿಕ್ಕೆ ಕಲ್ತ್ಕೊಂಡು ಏನಾದರೂ ಅದ್ರದ್ದು ಮಾಡಿ ನಾವು ಅದನ್ನು ಊಟದಾಗ ಅದೇ ನಾವು ಸೇವಿಸುವಂಗೆ ಆಗಬೇಕು. ಇನ್ನೊಮ್ಮೆ ಜೋಳದ ಮುದ್ದೆ ಮತ್ತು ಜೋಳದ್ದು ಹಿಟ್ಟಿನ ಉಪ್ಪಿಟ್ಟು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈಗ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಚಟ್ನಿ, ಸ್ವಲ್ಪ ದೊಡ್ಡ ಮಕ್ಕಳಿದ್ರೆ ಅದನ್ನು ಹಚ್ಚಿ, ಇದಕ್ಕೂ ಉಪ್ಪು ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಚಟ್ನಿ ಇಂಥದನ್ನು ನೋಡಿರಿ ತೋರಿಸ್ತೀನಿ. ಸ್ವಲ್ಪ ಹಚ್ಚಿರಿ, ಖಾರ ಇರಲಿಲ್ಲ ಅಂದ್ರೆ ಇನ್ನೊಂಚೂರು ಹಚ್ಬೋದು. ಇದು ಖಾರ ಇತ್ತಂದ್ರೆ ಸ್ವಲ್ಪ ಹಚ್ಚಿರಿ. ಎಲ್ಲ ಅದು ಒಂಥರ ರುಚಿ ಬರ್ತದೆ. ಸ್ವಲ್ಪ ದೊಡ್ಡ ಮಕ್ಕಳು ಇದನ್ನು ತಿನ್ಲಿಕ್ಕೆ ಬರ್ತದೆ. ನೋಡಿರಿ ನಾನು ಹೆಂಗೆ ಇದನ್ನು ಹಚ್ಚಿ ಒಗ್ಗರಣೆ ಹಾಕಿ ಎಲ್ಲ ಮಾಡೀನಲ್ಲ, ಇದನ್ನು ಮುಟ್ಟಿಗೆ ಮಾಡಿ ಮಕ್ಕಳಿಗೆ ಕೊಡ್ರಿ. ಇದು ಚಲೋ ಇರ್ತದೆ. ಬೇರೆ ಬೇರೆ ರೀತಿ ಮಾಡಿಕೊಂಡು ಉಪ್ಪಿನಕಾಯಿ ಹಚ್ಚಿ ಮಾಡ್ತಾರೆ. ನಾವೆಲ್ಲ ನಿಂಬೆಹಣ್ಣಿನ ಉಪ್ಪಿನಕಾಯಿಗೆ ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಸಿಹಿ ಉಪ್ಪಿನಕಾಯಿ ಅಂತ ಮಾಡ್ತೀವಿ, ಅದನ್ನು ಹಚ್ಬೋದು. ಟೊಕ್ಕ ಹಚ್ಬೋದು. ಮತ್ತು ಕೆಲವರು ಬೆಳ್ಳುಳ್ಳಿ ಚಟ್ನಿ ಮಾಡಿರ್ತಾರೆ, ಅದನ್ನು ಹಚ್ಚಿ ಕೊಡ್ತಾರೆ. ಇದ್ರಾಗೂ ಬಗೆ ಮಾಡಿಕೊಂಡು ಎಲ್ಲ ತಿನ್ಲಿಕ್ಕೆ ಬರ್ತದೆ. ಒಂದ್ಸಲಿ ನೀವು ಮಾಡಿ ನೋಡಿರಿ, ಭಾಳ ಸರಳದ. ಮತ್ತು ಭಕ್ರಿ ದಪ್ಪಾತು ಗಿಪ್ಪಾತು ಅಂತ ಏನೂ ಇಲ್ಲ. ಈ ಮುಟ್ಟಿಗೆ ಮಾಡ್ಬೇಕಾರೆ ಹೆಂಗಾದರೂ ನಡೀತದೆ. ಭಕ್ರಿಗೆ ಚೆಂದಾಗಿ ಬೆಂದ್ರೆ ಸಾಕು. ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣಮಸ್ತು.